ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಕೀಬೋರ್ಡನ್ನು ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಕೀಬೋರ್ಡ್ ಬಂದು ಡೆಲ್ ಕಂಪ್ನಿ ಕೀಬೋರ್ಡ್ ಇದು. ಸೊ ನಿಮ್ಮ ಹತ್ರ ಏನಾದರೂ ಬಜೆಟ್ ಕಮ್ಮಿ ಇದ್ದರೆ ಇದೊಂದು ಒಳ್ಳೆ ಕೀಬೋರ್ಡ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಕೀಬೋರ್ಡ್ ಬೆಲೆ ಎಷ್ಟು, ಜೊತೆಗೆ ಹೇಗಿದೆ ಈ ಒಂದು ಕೀಬೋರ್ಡು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ನೋಡ್ಬೋದು ನಾನು ಡೆಲ್ ಕೀಬೋರ್ಡ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಹತ್ರ ಏನಾದರೂ ಬಜೆಟ್ ಕಮ್ಮಿ ಇದ್ದರೆ ಈ ಒಂದು ಕೀಬೋರ್ಡ್ನ ಪರ್ಚೇಸ್ ಮಾಡ್ಬೋದು. ಈ ಒಂದು ಕೀಬೋರ್ಡ್ ಬೆಲೆ ಬಂದು 559 ರೂಪಾಯಿ. ಸೊ ಪರ್ಚೇಸ್ ಮಾಡೋದಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಪರ್ಚೇಸ್ ಮಾಡಿ. ಸೊ ಇವಾಗ ಈ ಒಂದು ಕೀಬೋರ್ಡ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೊ ಇದಕ್ಕಿಂತ ಕಮ್ಮಿ ದುಡ್ಡು ನಿಮಗೆ ಕೀಬೋರ್ಡ್ ಸಿಗುತ್ತೆ, ಬಟ್ ಬೆಸ್ಟ್ ಇದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಕಮ್ಮಿ ಬಜೆಟಲ್ಲಿ. ಓಕೆನಾ. ಇವಾಗ ನೀವು ನೋಡ್ಬೋದು ಕೀಬೋರ್ಡು ತುಂಬ ಅಟ್ರಾಕ್ಟಿವ್ ಆಗಿದೆ ನೋಡೋದಕ್ಕೆ. ಜೊತೆಗೆ ಈ ಒಂದು ಕೀಬೋರ್ಡ್ನ ಪರ್ಚೇಸ್ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನನಗೆ ಟೈಪಿಂಗಲ್ಲಿ ಇಂಟ್ರೆಸ್ಟ್ ಜಾಸ್ತಿ. ಸೊ ಒಂದು ಕಾರಣಕ್ಕೆ ಟೈಪ್ ಮಾಡೋದಕ್ಕೆ ಇದನ್ನ ಪರ್ಚೇಸ್ ಮಾಡಿದೆ. ಸೊ ಲ್ಯಾಪ್ಟಾಪ್ ಇದ್ದರೆ ನಿಮಗೆ ಅಟ್ಲೀಸ್ಟ್ ನಿಮಗೆ ಕೀಬೋರ್ಡ್ ಬೇಕೇ ಬೇಕಾಗುತ್ತೆ ಏನಾದರೂ ಟೈಪ್ ಮಾಡ್ತೀರಾ ಅಂತಂದರೆ. ಸೊ ಇವಾಗ ನೀವು ನೋಡ್ಬೋದು ಕೀಬೋರ್ಡ್ ಈ ರೀತಿ ಇದೆ. ಜೊತೆಗೆ ಈ ಒಂದು USB ಕೇಬಲ್ ಬಂದು ತುಂಬ ಉದ್ದ ಇದೆ. ಸೊ ನೀವು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು, ಅದೊಂದು ಬೆನಿಫಿಟ್ ಇದೆ ಇದರಲ್ಲಿ. ಸೊ ಕೀಬೋರ್ಡ್ ನೋಡೋದಾದರೆ ನೀವು ನೋಡ್ತಾ ಇದ್ದೀರಾ, ಸೊ ತುಂಬ ಅಟ್ರಾಕ್ಟಿವ್ ಆಗಿದೆ. ಜೊತೆಗೆ ಈ ಒಂದು ಬಟನ್ಸ್ಗಳು ತುಂಬ ಸಾಫ್ಟಾಗಿದೆ. ಸೊ ನಿಮಗೆ ಟೈಪಿಂಗ್ ಮಾಡೋದಕ್ಕೆ ತುಂಬ ಬೇಗ ಸಿಗುತ್ತೆ ಬಟನ್ಸ್ಗಳು. ಸೊ ಒಂದೊಳ್ಳೆ ಬೆಸ್ಟ್ ಕೀಬೋರ್ಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ 559 ರೂಪಾಯಿಗೆ. ಸೊ ಇದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿದ್ದೀನಿ, ಹೋಗಿ ಆ ಒಂದು ಲಿಂಕ್ ಮುಖಾಂತರ ಪರ್ಚೇಸ್ ಮಾಡಿ ಅಂತ ಹೇಳ್ತಾ. ಸೊ ಕೀಬೋರ್ಡ್ ಹೇಗಿದೆ ಅಂತ ನೀವೇ ನೋಡಿದ್ದೀರಾ. ಸೊ ಈ ಒಂದು ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸ್ತದೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತರಂ.